ಮೂರನೇ ಅಧ್ಯಾಯ ಪಾರಿಭಾಷಿಕ ಶಬ್ದಗಳ ಅರ್ಥ ವಿವರಣೆ ಅನ್ನುವಂಥದ್ದು. ಪಾರಿಭಾಷಿಕ ಶಬ್ದಗಳು ಅಂದರೆ ಬೇರೆ ಬೇರೆ ಭಾಷೆಗಳಿಂದ ಸಂಗೀತದಲ್ಲಿ ಪ್ರಯೋಗವಾಗುವಂಥ ಶಬ್ದಗಳು. ಇನ್ನೊಂದು, ಸಂಗೀತದ ವಾದ್ಯ ಪರಿಕರಗಳಲ್ಲಿ ಬೇರೆ ಬೇರೆ ಭಾಗಗಳಿಗೆ ಬೇರೆ ಬೇರೆ ಹೆಸರುಗಳುಂಟು. ಹಾಗೆ ಆ ಎಲ್ಲ ವಿಶೇಷ ಹೆಸರುಗಳನ್ನು ಹೊಂದಿರತಕ್ಕಂಥ ವಾದ್ಯ ಪ್ರಕಾರಗಳು, ವಾದ್ಯದಲ್ಲಿ ಇರುವಂಥ ಬೇರೆ ಬೇರೆ ಭಾಗಗಳು ಮತ್ತು ವಾದ್ಯದಲ್ಲಿ ಅಥವಾ ಗಾಯನದಲ್ಲಿ ಪ್ರಯೋಗವಾಗುವಂಥ ವಿಶೇಷ ಪದಗಳು, ಆ ಎಲ್ಲ ಪದಗಳ ಅರ್ಥ ನಾವು ತಿಳಿದುಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕ. ಸಂಗೀತ ಅಂದರೆ ಏನಪ್ಪ? ಮೊದಲ ಸಂಗೀತ ಅಂದರೆ ಏನು? ಸಾರಂಗದೇವನು ಸಂಗೀತ ರತ್ನಾಕರದಲ್ಲಿ ಹೇಳುವಂತೆ ಗೀತಂ ವಾದ್ಯಂ ತಥಾ ನೃತ್ಯಂ ತ್ರಯಂ ಸಂಗೀತ ಮುಚ್ಯತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಗೀತ, ವಾದ್ಯ, ನೃತ್ಯ ಈ ಮೂರರ ಸಮ್ಮಿಲನವೇ ಸಂಗೀತ ಎಂದು ಅವರು ಹೇಳಿಕೊಂಡು ಬರುತ್ತಾರೆ. ಹೀಗೆ ಗೀತವಿಲ್ಲದೆ ವಾದ್ಯವಿಲ್ಲ, ವಾದ್ಯವಿಲ್ಲದೆ ಗೀತವಿಲ್ಲ, ಈ ಎರಡೂ ಇಲ್ಲದೆ ನೃತ್ಯ ಇಲ್ಲ. ಈ ಒಂದಕ್ಕೊಂದು ಈ ಮೂರು ಅವಿನಾಭಾವ ಸಂಬಂಧ ಹೊಂದಿರುವಂಥದ್ದು. ಮೂರರಲ್ಲಿ ಈ ಮೂರರ ಸಮ್ಮಿಳಿತವೇ ಸಂಗೀತ ಎಂದು ಕರೆಯುತ್ತಾರೆ. ಹೀಗಾಗಿ ಅದು ಸಂಗೀತದ ಅರ್ಥವನ್ನು ಕೊಡುವಂಥ ಅತ್ಯಂತ ಮೊಟ್ಟ ಮೊದಲ ಸಂಗೀತದ ಗ್ರಂಥದಲ್ಲಿ ಸಂಗೀತ ಕುರಿತಾಗಿ ಹೇಳಿಕೊಂಡು ಬಂದಿದ್ದಾರೆ ಸಾರಂಗದೇವ. ಹಾಗೆ ಧ್ವನಿ. ಇನ್ನು ಧ್ವನಿ ಅಂದರೆ ಏನು? ಕಿವಿಗೆ ಕೇಳಲ್ಪಡುವಂಥ ಸ್ವರಕ್ಕೆ ಧ್ವನಿ ಅಂತ ತಿಳ್ಕೊಂಡು ಕರಿತೀವಿ. ಅದೊಂದು ವಸ್ತು ಅಂತ ತಿಳ್ಕೊಂಡು ಅನ್ಕೋಬಹುದು. ಯಾಕಂದರೆ ಕಿವಿಗೆ ಏನು ಕೇಳುತ್ತದೆ, ಆ ಕೇಳಿ ಬರುವಂಥ ಒಂದು ನಾದ ಇದೆಯಲ್ಲ, ಅದಕ್ಕೆ ನಾವು ಧ್ವನಿ ಅಂತ ತಿಳ್ಕೊಂಡು ಕರಿತೀವಿ. ಧ್ವನಿ ಅಂದ ಮಾತ್ರಕ್ಕೆ ಇದು ಸಂಗೀತ ಉಪಯೋಗಿಯೇ ಅನ್ನುವಂಥ ಪ್ರಶ್ನೆಯೂ ಕೂಡ. ಧ್ವನಿ ಎಂದರೆ ಇದರಲ್ಲಿ ಎರಡು ರೀತಿಯಾಗಿರುವಂಥವು. ಒಂದು ಕರ್ಕಶ, ಒಂದು ಇಂಪಾದನಾದ ಎಂದು. ಕರ್ಕಶನಾದವು ನಾವು ಕೇಳಲು ಇಷ್ಟಪಡುವುದಿಲ್ಲ, ಅದು ಕಿವಿ ಆ ಸಮಯದಲ್ಲಿ ಮುಚ್ಚಿಕೊಳ್ಳುತ್ತೇವೆ, ಯಾವುದು ಕರ್ಕಶನಾದವೆಂದು. ಇಂಪಾದನಾದವು ಕಿವಿಯು ಕೇಳಲು, ಮನಸ್ಸು ಕೇಳಲು ಇಷ್ಟಪಡುತ್ತದೆ. ಆವಾಗ ನಾವು ಕಿವಿ ಇನ್ನೂ ದೊಡ್ಡದಾಗಿ ಕೇಳಿಕೊಂಡು ಲಕ್ಷ್ಯ ಕೊಟ್ಟು ಕೇಳಲು ಬಯಸುತ್ತೇವೆ. ಹೀಗಾಗಿ ಆ ಲಕ್ಷ್ಯ ಕೊಟ್ಟು ಕೇಳಲು ಬಯಸುವಂತಹ ಧ್ವನಿ ಸಂಗೀತಕ್ಕೆ ಉಪಯೋಗಿಸುತ್ತೇವೆ. ಹೀಗಾಗಿ ಒಂದು ಇದರಲ್ಲಿ ಕರ್ಕಶನಾದ, ಇನ್ನೊಂದು ಇಂಪಾದನಾದ ಎಂದು ಎರಡು ಪ್ರಕಾರಗಳು. ಇನ್ನು ಮುಂದುವರಿದು ನಾದ ಅನ್ನುವಂಥ ಪದವು ಕೂಡ ಇದರಲ್ಲಿ ಬರುತ್ತದೆ. ನಾದ ಎಂದರೆ ಅದು ಕೂಡ ಕಿವಿಗೆ ಕೇಳಲ್ಪಡುವಂಥದ್ದು. ಈ ನಾದ ಅನ್ನುವಂಥದ್ದು ಒಂದು ಆಹತನಾದ, ಒಂದು ಅನಾಹತನಾದ ಎಂದು. ಆಹತನಾದದಲ್ಲಿ ಎರಡು ವಸ್ತುಗಳ ಸ್ಪರ್ಶದಿಂದ ಉತ್ಪನ್ನವಾಗುವಂಥ, ಎರಡು ವಸ್ತುಗಳ ಮಿಲನದಿಂದ, ಘರ್ಷಣೆಯಿಂದ ಉತ್ಪನ್ನವಾಗುವಂಥ ಸ್ವರ ಆಹತ. ಈ ವಸ್ತುಗಳು ಇಲ್ಲದೆ ಈ ನಿಸರ್ಗದಲ್ಲಿ, ಪ್ರಕೃತಿಯಲ್ಲಿ ಒಂದು ನಾದವಿದೆ, ಅದಕ್ಕೆ ಅನಾಹತ ಅಂತ ತಿಳ್ಕೊಂಡು ಕರಿತೀವಿ. ಅನಾಹತನಾದ, ಯಾವುದೇ ಆಹತೆ ಇಲ್ಲದೇ ಇರುವಂಥದ್ದಕ್ಕೆ ಅನಾಹತನಾದ ಎಂದು ಕರೆಯುತ್ತಾರೆ. ಈ ಆಹತನಾದದಲ್ಲಿ ಈ ಎರಡು ಪ್ರಕಾರಗಳು, ಒಂದು ಕರ್ಕಶನಾದ ಉತ್ಪನ್ನವಾಗುತ್ತದೆ, ಇನ್ನೊಂದು ಇಂಪಾದನಾದ ಧ್ವನಿಯು ಉತ್ಪನ್ನವಾಗುತ್ತದೆ. ಈ ಕರ್ಕಶನಾದವನ್ನು ಬಿಟ್ಟು ಬಿಡುತ್ತೇವೆ, ಈ ಇಂಪಾದ ಧ್ವನಿಯನ್ನು ಸಂಗೀತಕ್ಕೆ ಅಳವಡಿಸಿಕೊಂಡು ಬಂದಿರುವಂಥದ್ದು. ಈ ರೀತಿಯಾಗಿ ಈ ನಾದ ಧ್ವನಿಯನ್ನು ನಾವು ವಿಶ್ಲೇಷಿಸಬಹುದಾಗಿದೆ. ಹೀಗೆ ಶ್ರುತಿ ಎಂದರೆ ಅತ್ಯಂತ ಸೂಕ್ಷ್ಮವಾಗಿರುವಂಥದ್ದು, ಅತ್ಯಂತ ಇಂಪಾದಂಥದ್ದು. ಶ್ರುತಿಯು ಕಟ್ಟುವುದು, ಶ್ರುತಿ ಕಟ್ಟುವ ಅನ್ನುವಂಥ ಜನಪದೀಯರ ಮಾತುಗಳನ್ನು ನಾವು ಕೇಳುತ್ತೇವೆ. ಶ್ರುತಿ ಕಟ್ಟುವುದು, ಶ್ರುತಿ ಕೂಡಿಸುವುದು ಎಂದರೆ ಧ್ವನಿಗೆ ಧ್ವನಿಯನ್ನು ಕೂಡಿಸುವಂಥದ್ದು.
ಧ್ವನಿಯನ್ನು ಅಂದರೆ ಸರಿಯಾದಂಥ ಧ್ವನಿಗೆ ಸರಿಯಾದಂಥ ಧ್ವನಿಯನ್ನು ಕೂಡಿಸುವಂಥದ್ದು, ಸ್ವರ ಕಟ್ಟುವುದು ಅಂತ ಕರಿತೀವಿ. ಇದು ಜನಪದೀಯ. ಸಂಗೀತದಲ್ಲಿ ಶ್ರುತಿಗಳು 22 ಶ್ರುತಿಗಳು ಅನ್ನುವಂಥದ್ದು. ನಾಭಿಯಿಂದ ಕಂಠದವರೆಗೂ 22 ಶ್ರುತಿ ಪಟಲಗಳಿವೆ. ಒಂದೊಂದು ಪಟಲದಿಂದ ಒಂದೊಂದು ಶ್ರುತಿ ಉತ್ಪನ್ನವಾಗುತ್ತದೆ. ಹೀಗಾಗಿ ನಾನು ಈಗ ಮಾತನಾಡುವಂಥ ಭಾಷೆಯ ಒಂದು ಧ್ವನಿ ಇದಕ್ಕಿಂತಲೂ ಕೆಳಶ್ರುತಿಯಲ್ಲಿ ಕೆಳಧ್ವನಿಯಲ್ಲಿ ಮಾತನಾಡಬಹುದು, ಅದಕ್ಕಿಂತಲೂ ಕೆಳಧ್ವನಿಯಲ್ಲಿ ಮಾತನಾಡಬಹುದು, ಇದಕ್ಕಿಂತಲೂ ಎತ್ತರ ಧ್ವನಿಯಲ್ಲಿ ಮಾತನಾಡಬಹುದು, ಅದಕ್ಕಿಂತಲೂ ಎತ್ತರ ಧ್ವನಿಯಲ್ಲಿ ಮಾತನಾಡಬಹುದು. ಮಂದ್ರ, ಅತಿಮಂದ್ರ, ಮಧ್ಯ, ತಾರ, ಅತಿತಾರ, ಈ ರೀತಿಯಾಗಿ ನಾವು ಅದರಲ್ಲಿ ವಿಂಗಡಿಸಿಕೊಂಡು ಬರುತ್ತೇವೆ. ಅತ್ಯಂತ ಜೋರಾಗಿಯೂ ಕೇಳಿಸಬಹುದಾದಂಥ ಶಕ್ತಿಯು, ಧ್ವನಿಯ ಶಕ್ತಿಯು ನಮ್ಮಲ್ಲಿದೆ. ಅತ್ಯಂತ ನಿಧಾನವಾಗಿ ಮಾತನಾಡುವಂಥ ಧ್ವನಿಯ ಶಕ್ತಿಯೂ ನಮ್ಮಲ್ಲಿದೆ. ಅದಕ್ಕೆ ಮಂದ್ರ ಎಂದು ಕರೆಯುತ್ತೇವೆ. ಸಹಜವಾಗಿ ಮಾತನಾಡುವಂಥ ಕ್ರಿಯೆಗೆ ಮಧ್ಯೆ ಎಂದು ಕರೆಯುತ್ತೇವೆ. ಅತ್ಯಂತ ಎತ್ತರದ ಧ್ವನಿಯಲ್ಲಿ ಮಾತನಾಡುವಂಥ ಕ್ರಿಯೆಗೆ ತಾರ ಎಂದು ಕರೆಯುತ್ತೇವೆ. ಈ ರೀತಿಯಾಗಿ 3 ಪ್ರಕಾರಗಳಲ್ಲಿ ನಾವು ಧ್ವನಿಯನ್ನು ವಿಂಗಡಿಸಿಕೊಂಡು ಬರುತ್ತೇವೆ. ಈ ಮಂದ್ರದಲ್ಲಿ ಒಂದು ರೀತಿಯಾದಂಥ ಧ್ವನಿ ವಿಶೇಷತೆ, ಮಧ್ಯದಲ್ಲಿ ಒಂದು ಧ್ವನಿಯ ವಿಶೇಷತೆ, ತಾರದಲ್ಲಿ ಒಂದು ವಿಶೇಷತೆ. ಒಟ್ಟು ಈ ರೀತಿಯಾಗಿ ನಾವು ಮಧ್ಯದಲ್ಲಿ ತೆಗೆದುಕೊಳ್ಳುವುದಾದರೆ ಒಂದನೇ ಹಿಡ್ಕೊಂಡು 22 ಶ್ರುತಿಗಳ, ನಾಭಿಯಿಂದ ಕಂಠದವರೆಗೂ ಒಟ್ಟು 22 ಶ್ರುತಿಪಟಲಗಳ ಇವೆ ಎನ್ನುವಂಥ ವಿಚಾರವನ್ನು ನಾನು ಹೇಳಿದ್ದೇನೆ. ಅದರಲ್ಲಿ ಸಪ್ತಸ್ವರಗಳನ್ನು ವಿಂಗಡಿಸಿಕೊಂಡು ಬರುತ್ತಾರೆ. ಮೊದಲು ಶುದ್ಧ ಸ್ವರಗಳು, ಸಾರೇಗಮ ಪಧ ನಿ, ಸಾ ಸಾ 2 ಸಮನ್ವಯ. ಸಾರೇಗಮ ಪಧ ನಿ, ಈ ಸಾ ಎಲ್ಲಿಯಿಂದ ಪ್ರಾರಂಭವಾಗುತ್ತದೆ ಅನ್ನುವಂಥ ವಿಚಾರ. ಎಷ್ಟನೇ ಶ್ರುತಿಗೆ ಪ್ರಾರಂಭವಾಗುತ್ತದೆ ಅಂದರೆ 1, 2, 3, 4 ಸಹಜವಾಗಿರುವಂಥ ನಮ್ಮ ಧ್ವನಿಯು 4ನೇ ಶ್ರುತಿಗೆ ಬಂದು ನಿಲ್ಲುತ್ತದೆ. ಹೀಗಾಗಿ 4ನೇ ಶ್ರುತಿಗೆ ಷಡ್ಜಸ್ವರವು ಉತ್ಪನ್ನವಾಗುತ್ತದೆ. ಆಮೇಲೆ 4, 5, 6, 7, ಈಗ 4ನೇರಿಂದ 5, 6, 7, 7ನೇ ಶ್ರುತಿಗೆ ಋಷಭ ಶ್ರುತಿಯು ಹುಟ್ಟುತ್ತದೆ. ಅಲ್ಲಿಗೆ ಅದರ ಶ್ರುತಿಯ ಸಂಖ್ಯೆ ಉಂಟು. ಇನ್ನು 8, 9ನೇ ಶ್ರುತಿಗೆ ಗಾಂಧಾರ ಶ್ರುತಿಯು ಉತ್ಪನ್ನವಾಗುತ್ತದೆ. 3 ಮೊದಲು 4, 4, 3, 2, ಆಮೇಲೆ ಮತ್ತೆ 4, 3, 2, ಹೀಗೆ 4, 4, 3, 2, ಹೀಗೆ ಶ್ರುತಿಗಳ ಸಂಖ್ಯೆಯನ್ನು ನಾವು ವಿಂಗಡಿಸುತ್ತೇವೆ. 4, 3, 2, 4, 4, 3, 2, 4, 3, 2, 4, 4, 3, 2, ಹೀಗೆ 7 ಸ್ವರಗಳು. ಮೊದಲೇ 4 ಶ್ರುತಿಗೆ ಪ್ರಾರಂಭವಾಗುವಂಥದ್ದು ಷಡ್ಜ. ತದನಂತರ ಆದ ನಂತರ ಇವು 3ನೇ ಶ್ರುತಿಗೆ 4, 5, 6, 7, 7ನೇ ಶ್ರುತಿಗೆ ಪ್ರಾರಂಭವಾಗುವಂಥದ್ದು ಋಷಭ. 8, 9ನೇ ಶ್ರುತಿಗೆ ಗಾಂಧಾರ. 10, 11, 12, 13ನೇ ಶ್ರುತಿಗೆ ಮಧ್ಯಮ. 14, 15ನೇ ಶ್ರುತಿಗೆ ಪಂಚಮ. ಹೀಗೆ ಮುಂದೆ 15, 16, 17, 18, 19ನೇ ಶ್ರುತಿಗೆ 18ನೇ ಶ್ರುತಿಗೆ ನಿಷಾದ, 19ನೇ ಶ್ರುತಿಗೆ ನಿಷಾದ, 20, 21ನೇ ಶ್ರುತಿಗೆ ಮತ್ತೆ ನಿಷಾದ ಅಲ್ಲಿಗೆ ಬರುತ್ತದೆ. ಒಂದು ರೀತಿಯಲ್ಲಿ ನೋಡಿ 1, 2, 3, 4 ಷಡ್ಜ ಶ್ರುತಿ. ಆಮೇಲೆ 5, 6, 7ನೇ ಶ್ರುತಿಗೆ ಋಷಭ ಶ್ರುತಿ. 8, 9ನೇ ಶ್ರುತಿಗೆ ಗಾಂಧಾರ. 10, 11, 12, 13ನೇ ಶ್ರುತಿಗೆ ಮಧ್ಯಮ. 14, 15, 16, 17ನೇ ಶ್ರುತಿಗೆ ಪಂಚಮ. 18, 19ನೇ ಶ್ರುತಿಗೆ ದೈವತ. 20,
19ನೇ ಶ್ರುತಿಗೆ ದೈವತ, 20, 21, 22ನೇ ಶ್ರುತಿಗೆ ನಿಷಾದ. ಈ ಶ್ರುತಿ ಸಂಖ್ಯೆಗಳು ನಾನು ಬರೆದುಕೊಂಡು ಇನ್ನೊಮ್ಮೆ ನಿಮಗೆ ನಾನು ನೋಟ್ಸನ್ನು ಹಾಕುತ್ತೇನೆ, ಅದರಲ್ಲಿ ಸರಿಯಾಗಿ ತಿಳಿಸುತ್ತೇನೆ. ಈ ಬೆಳ್ಳುಗಳಲ್ಲಿ ಎಣಿಸಿ ತೋರುವುದರಿಂದ ನಿಮಗೂ ಕೂಡ ಸ್ವಲ್ಪ ಇದು ಕನ್ಫ್ಯೂಸ್ ಆಗುವಂತಹದ್ದು. ನಾನು ಅದರಲ್ಲಿ ಬರೆದು ಸರಿಯಾಗಿ ತಿಳಿಸಿದ ನಂತರ ನಿಮಗೆ ಸರಿಯಾಗಿ ತಿಳಿಯುತ್ತದೆ. ಹೀಗೆ ಈ 4 ಪಾರಿಭಾಷಿಕ ಪದಗಳ ಅರ್ಥ ವಿವರಣೆಯನ್ನು ನಾನು ನೀಡಿದ್ದೇನೆ. ತದನಂತರ ಉಳಿದ ಭಾಗವನ್ನು ಮತ್ತೆ ನಾನು ತಿಳಿಸುತ್ತೇನೆ.